ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಪಾರು? ಅದೇನೋ ಅಂತಾರಲ್ಲ, ಬೇಸಿಗೆಗಾಲದಲ್ಲಿ ಮಳೆ ಬರ್ಲಿ ಅಂತ ಮೋಡ ನೋಡ್ತಿದ್ರಂತೆ, ಹಾಗಾಯ್ತು ನಿಮ್ ಕತೆ. ಅಲ್ಲ ಯಜಮಾನ್ರೆ, ಅತ್ಯಮ್ಮ ಯಾವಾಗ್ಲೂ ನಾವಿಬ್ರು ಹೀಗೆ ಒಬ್ರಿಗೊಬ್ರು ಅಂಟ್ಕೊಂಡೇ ಇರ್ಲಿ ಅಂತ ಹೇಳಿಲ್ಲ. ಅವ್ರ ಮಾತಿನ ಅರ್ಥ ನಾವಿಬ್ರು ಯಾವಾಗ್ಲೂ ಅನ್ಯೋನ್ಯವಾಗಿರ್ಬೇಕು ಅನ್ನೋದಷ್ಟೇ ಹೊರತು ಈ ರೀತಿ ಅಂಟ್ಕೊಂಡಿರ್ಲಿ ಅಂತಲ್ಲ. ಅಷ್ಟಕ್ಕೂ ನಾನು ಬರೀ ನಿಮ್ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಹಿರಿ ಸೊಸೆ. ಅರ್ಥ ಆಯ್ತಾ? ಕೆಲ್ಸ ಕರ್ತವ್ಯ ಯಾವಾಗ್ಲೂ ನನ್ಗೋಸ್ಕರ ಕಾಯ್ತಾ ಇರುತ್ತೆ. ಬರ್ತೀನಿ. ಬಿಡಿ ಯಜಮಾನ್ರೆ, ನಿಮ್ಗೆ ಹೇಗೆ ಹೇಳಿ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನೋಡು ಪಾರು, ನಾನು ರಸಿಕ ಇರಬಹುದು, ಆದರೆ ಪೋಲಿ ಅಲ್ಲ. ಆಹಾ, ಸುಳ್ಳು. ಮದ್ವೆ ಆದ್ಮೇಲೆ ರಸಿಕನು ಪೋಲಿ ಆಗ್ತಾನಂತೆ. ಓ, ಅದು ಹೇಗೆ ಹೇಳ್ತೀಯಾ? ಈಗ ನೀವು ಸೆರಗ್ ಹಿಡ್ಕೊಂಡಿದ್ದೀರಲ್ಲ, ಹಾಗೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಒಂದ್ಸಲ ಹಿಂದೆ ತಿರುಗಿ ನೋಡು. ಈಗಲಾದ್ರೂ ಗೊತ್ತಾಯ್ತಾ? ಕ್ಷಮಿಸಿ ಯಜಮಾನ್ರೆ. ಈಗ ನಾನೇ ಹಿಡ್ಕೊಂಡಿದ್ದು. ಯಜಮಾನ್ರೆ, ಪಾರು, ನೀನು ಹೇಳಿದ ನಿಜ. ಏನು? ಮದುವೆ ಆದಮೇಲೆ ಗಂಡನರು ತಮ್ಮ ಹೆಂಡತಿ ಜೊತೆ ಇರುವಾಗ ಪೋಲಿಗಳಾಗ್ತಾರೆ. ನೀನೇ ಕೊಡು. ಏನು? ಮುತ್ನ ಕೊಡೋವರೆಗೂ ನಿನ್ನ ಬಿಡೋರು ಯಾರು? ಹೋಗಿ ಯಜಮಾನ್ರೆ. ಹೋಗ್ಬೇಕಾಗಿರೋದು ನೀನು, ಬಿಡಬೇಕಾಗಿರೋದು ನಾನು. ಅಲ್ಲಿಗೆ ಕೊಡ್ಬೇಕಾಗಿರೋದು ಯಾರು? ನಾನಾ? ಕರೆಕ್ಟ್. ಕೊಟ್ಟಿದ್ದಾಯ್ತಲ್ಲ, ಹೊರಡ್ಲಾ? ಯಾಕೆ? ನಿನಗೆ ಮುತ್ತು ಕೊಡೋಕೆ ಬರಲ್ಲ. ಯಾಕೋ ಅತಿ ಆಯ್ತು ಅಂತ ಅನ್ಸ್ತಲ್ವ ಯಜಮಾನ್ರೆ? ಏನಿಲ್ಲ, ಯಾರಾದರೂ ಈ ರೀತಿ ಮುತ್ತು ಕೊಡ್ತಾರಾ? ಮತ್ತಿನ್ ಹೇಗೆ ಕೊಡ್ತಾರೆ? ಹೇಗೆ ಕೊಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಯಜಮಾನ್ರೆ, ನನಗೆ ಕೆಲಸ ಇದೆ. ಪಾರು, ಪ್ರೀತು, ನಿನ್ನ ಫೋನಿಗೆ ಏನಾಗಿದೆ? ನಿನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ದಾರೆ. ಯಾರು? ಅದೇ ನಿನ್ನ ಫ್ರೆಂಡ್ ಶತ್ರು. ಅಯ್ಯೋ ಪ್ರೀತು, ನಿಧಾನ. ಹೆಂಡತಿ ಫೋನ್ಗೆ ಫೋನ್ ಮಾಡಿದ್ರು ಇಷ್ಟು ಡಿಲೇನಾ? ಲೇ ಪ್ರೀತು, ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ದಾರಿ ಯಾವ್ದಿದೆ?
ದೇವ್ರೆ ನೀನೇ ನನಗೆ ಗತಿ. ಯಾವುದಾದ್ರೂ ಒಂದು ಐಡಿಯಾ ಕೊಡಪ್ಪ. ಈ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಒಂದಲ್ಲ ಒಂದಿನ ಕುತ್ತಿಗೆಗೆ ಬರುತ್ತೆ ಅಂತ ನಂಗೆ ಈಗ ಅರ್ಥ ಆಯಿತು. ಪ್ಲೀಸ್ ದೇವ್ರೆ, ಏನಾದರೂ ಒಂದು ಐಡಿಯಾ ಕೊಟ್ಟು ನನ್ನ ಈ ಮನೆಯಿಂದ ಆಚೆ ಹೋಗೋ ಥರ ಮಾಡು. ಇನ್ಯಾವತ್ತೂ ಏನೂ ಕೇಳ್ಕೊಳ್ಳಲ್ಲ. ಪ್ಲೀಸ್ ದೇವ್ರೆ, ಏನಾದರೂ ದಾರಿ ತೋರಿಸು. ಇಲ್ಲೇ ಓದೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಅವ್ರ ಅಪ್ಪಂಗೆ ಅವಳೊಬ್ಳೆ ಮಗಳು. ಹೇಗೆ ಹಾಸ್ಟೆಲಲ್ಲಿ ಬಿಡೋದು ಅಂತ ಯೋಚನೆ ಮಾಡ್ತಿರೋವಾಗ ನಾನು ಅವ್ರಿಗೆ ಜ್ಞಾಪಕಕ್ಕೆ ಬಂದಂತೆ ಹಾಸ್ಟೆಲಲ್ಲಿ ಇರೋದು ಬೇಡ ಬನ್ನಿ ಅಂತ ಕರ್ಸ್ಕೊಂಡೆ. ಎಸ್, ನಾನು ಕಾಲೇಜ್ಗೆ ಹೋಗೋ ಹುಡುಗಿ ಅಲ್ವಾ. ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಜನನಿಗೆ ಫೋನ್ ಮಾಡ್ತಿದ್ದಾನೆ. ಇಡಿಯಟ್. ಹಲೋ. ಏ ಪ್ರೀತು, ಭಯಕ್ಕಿರೋ ಮರ್ಯಾದೆ ನಂಬಿಕೆಗಿಲ್ಲ ಅಲ್ವಾ? 3 ದಿವಸದಿಂದ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದೀನಿ, ಯಾಕೋ ರಿಸೀವ್ ಮಾಡ್ತಾ ಇಲ್ಲ ನೀನು? ಅದು ರಿಸೀವ್ ಮಾಡಬೇಕು ಅನ್ನೋಷ್ಟರಲ್ಲಿ ಏನೇನೋ ಅಡೆತಡೆ ಆಯಿತು, ರಿಸೀವ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೀನೇ ಫೋನ್ ಮಾಡ್ಬೋದಿತ್ತಲ್ವಾ? ನೋಡಿ, ಯಾಕೆ ಏನು ಅಂತೆಲ್ಲ ಹೇಳೋಕ್ಕಾಗಲ್ಲ. ಈಗ ಮಾತಾಡ್ತಿದ್ದೇನಲ್ಲ, ಹೇಳಿ ಏನಂತ. ಏಯ್ ನಮ್ಮನ್ನೇನು ಬಕ್ರ ಅನ್ಕೊಂಡಿದ್ಯೇನೋ? ಹಾ ನಿನ್ನ ಫೋನು ನೀನು ರಿಸೀವ್ ಮಾಡಲಿಲ್ಲ ಅಂದ್ಬಿಟ್ಟು ನೀನು ಹೆಂಡ್ತಿಗೆ ಮಾಡಿದ್ರೆ ಎಲ್ಲಿ ಸಿಕ್ಕಾಕೊಬಿಡ್ತೀನೋ ಅಂತ ರಿಸೀವ್ ಮಾಡ್ತೀಯಾ? ಇನ್ನು ಮುಂದೆ ನೀನು ನನ್ನ ಫೋನನ್ನ ರಿಸೀವ್ ಮಾಡಲಿಲ್ಲ ಅಂದರೆ ನಾನು ನಿನ್ನ ಹೆಂಡ್ತಿಗೆ ಫೋನ್ ಮಾಡ್ಬೇಕಾಗತ್ತೆ. ಹುಷಾರ್. ಬೇಡ ನಾನು ರಿಸೀವ್ ಮಾಡ್ತೀನಿ. ಸಾರಿ. ಯಾವನ್ ಬೇಕು ನೀನು ಸಾರಿ? ನೀನೇ ಇಟ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.